ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜನಃ ಸರ್ವದೈವಾಮೃತಂ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಲಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡನಂ ಪ್ರೀಣಯಾಮೋ ವಾಸುದೇವಂ. ಹರಿಚಿತ್ತ ಸತ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಸ್ವಾಗತ. ಇವತ್ತಿನ ದಿವಸ ನಾವು ಮಕ್ಕಳಾಗಿ ತಂದೆ ತಾಯಿಗಳಿಗೆ ಮಾಡುವಂತಹ ಕರ್ತವ್ಯ ಏನು, ವೃದ್ಧಾಪ್ಯಕ್ಕೆ ಬಂದಿರತಕ್ಕಂತಹ ತಂದೆ ತಾಯಿಗಳನ್ನ ಹೇಗೆ ನಾವು ಗಮನಿಸಬೇಕು ಅನ್ನೋದನ್ನ ಹೇಳುವ ಪ್ರಯತ್ನ. ಈ ಒಂದು ಹರಿಚಿತ್ತ ಸತ್ಯ ಯೂಟ್ಯೂಬ್ ಚಾನಲ್ ಒಂದು 2-3 ಎಪಿಸೋಡ್ ಬಂದಿದೆ. ಪರ್ಸನಲ್ ಆಗಿ ಫೋನ್ ಮಾಡಿ ಈ ವಿಚಾರನೇ ಹೇಳಿ ಅಂತ ಕೇಳ್ತಾ ಇರೋದ್ರಿಂದ ನಾ ಹೇಳ್ತಾ ಇದ್ದೀನಿ. ನಾವು ನಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದ್ರಲ್ಲಿ ಎಸ್ಕೇಪಿಸಮ್ ಮಾಡಿ ನಾವದನ್ನ ತಪ್ಪಿಸ್ಕೊಂಡ್ರೆ ನಮ್ಮ ಮಕ್ಕಳು ನಮ್ಮ ಕೈ ತಪ್ಪೋದ್ರೊಳಗೆ ಯಾವ ಸಂಶಯನೂ ಇಲ್ಲ. ಇಲ್ಲಿ ಇವತ್ತು ಒಂದು ಮಹಾಭಾರತದ ವಿಚಾರ ತಗೊಂಡು ನಾನು ಮಾತಾಡ್ತೀನಿ. ನಾವು ಎಲ್ಲಿ ತಪ್ಪಿದ್ದೇವೆ ಅಂದ್ರೆ ಗುರು ಶಿಷ್ಯ ಸಂಬಂಧ ಮೊದಲು ತಪ್ಪಿಸ್ಕೊಂಡಿದೆ. ಗುರುಕುಲ ಪದ್ಧತಿ ಇದ್ದಾಗ ಮಕ್ಕಳನ್ನ ಗುರುಗಳ ಬಳಿ ಬಿಟ್ಟು ಅವರ ಕಡೆಯಿಂದ ಕೇವಲ ವೇದಗಳು, ಉಪನಿಷತ್ತುಗಳು, ಶಾಸ್ತ್ರ ವ್ಯಾಕರಣಗಳೇ ಅಲ್ಲ, ಅವನು ಸರಿಯಾಗಿ ಜೀವನ ಮಾಡಬೇಕಾದ್ರೆ ರಾಜನೀತಿ ಆಗಿರಬಹುದು, ಅವನಿಗೆ ಬ್ರಾಹ್ಮಣ್ಯ ಆಗಿರಬಹುದು, ಕ್ಷಾತ್ರ ಧರ್ಮ ಆಗಿರಬಹುದು, ಅವನಿಗೆ ವ್ಯವಸಾಯ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ಗುರುಗಳು ಆ ಮಕ್ಕಳಿಗೆ ಹೇಳ್ಕೊಡೋರು. ಗುರು ಶಿಷ್ಯರಲ್ಲಿ ಶಿಕ್ಷಣದ ಮಧ್ಯೆ ಶಿಕ್ಷೆ ಇತ್ತು, ಭಯ ಇತ್ತು ಗುರುಗಳಲ್ಲಿ. ನಮಗೆ ಇವತ್ತಿನ ದಿವಸ ಶಿಕ್ಷಕರಿಗೆ ಆ ಮಗುವಿನ ತಿದ್ದಿ ಬುದ್ಧಿ ಹೇಳುವ ಅಧಿಕಾರ ಕಳ್ಕೊಂಡಿದ್ದೇವೆ. ಶಿಕ್ಷಣದಲ್ಲಿ ಶಿಕ್ಷೆ ಇಲ್ಲದಂತಾಗಿದೆ. ಆಮೇಲೆ ಅಷ್ಟೊಂದು ಸೌಲಭ್ಯಗಳನ್ನ ನಾವು ಮಕ್ಕಳಿಗೆ ಕೊಟ್ಟಿರಲಿಲ್ಲ. ಅನಿವಾರ್ಯ ಕಾರಣದಿಂದ ಕೆಲವು ರೋಗ ರುಜಿನಗಳು ನಮ್ಮ ದೇಶಕ್ಕೆ ಬಂದದ್ರಿಂದ ಆ ಮಕ್ಕಳ ಕೈನಲ್ಲಿ ನಾವೇ ಯಂತ್ರೋಪಕರಣಗಳನ್ನ ಕೊಟ್ಟು ಆನ್ಲೈನ್ ಕ್ಲಾಸ್ ಅನ್ನ ಮಾಡಿಸಿ ತಪ್ಪು ಮಾಡಿದೀವಿ. ಇವತ್ತಿನ ದಿವಸ ತಂದೆ ತಾಯಿಗಳು ನಾವು ಮಾಡಿರೋ ತಪ್ಪಿನಿಂದ ಮಕ್ಕಳನ್ನ ಬೈತಾ ಇದ್ದೀವಿ, ಮಕ್ಕಳನ್ನೂ ವಹಿಸ್ಕೊಳ್ತಾ ಇದೀವಿ. ನಾವು ಎಲ್ಲವನ್ನ ಮಾಡ್ತಾ ಇದೀವಿ. ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು, ಅವನ್ ಗೋಲ್ಡ್ ಲೈನ್ ಬರಬೇಕು, ಇಷ್ಟು ಡಿಸ್ಟಿಂಕ್ಷನ್ ಬರಬೇಕು, ಇಷ್ಟು ಮಾರ್ಕ್ಸ್ ಅನ್ನು ಸೆಕ್ಯೂರ್ಡ್ ಮಾಡ್ಕೋಬೇಕು, ಇಷ್ಟೇ ನಮ್ದಾಗಿದೆ ಹೊರತು ಅವನನ್ನ ಒಂದು ಇರೋ ಬರೋ ಆಸ್ತಿ ಅಂತಸ್ತು ಎಲ್ಲ ಅಡವಿಟ್ಟು ಕೈಲಿ ಕೂಡಿಟ್ಟಿಟ್ಟು ಬಾಯಲಿದ್ದು ಕೈಲಿದ್ದು ಸಾಸಿವೆ ಡಬ್ಬದಲ್ಲಿದ್ದು ಎಲ್ಲ ತಗೊಂಡು ಹೋಗಿ ಅವನ ಮೇಲೆ ಹಾಕಿ ಅವನ್ನ ವಿದೇಶಕ್ಕೆ ಕಳಿಸುವಂಥದ್ದು, ಅಲ್ಲಿ ಹೈಯರ್ ಸ್ಟಡೀಸ್ ಮಾಡಿಸುವಂತ ಕೇಳಿ ಕಳಿಸುವಂಥದ್ದು, ಇದನ್ನೆಲ್ಲ ನಾವು ಉತ್ಪ್ರೇಕ್ಷೆ ಮಾಡಿ ಆ ಮಕ್ಕಳಿಗೆ ವಿಶಿಷ್ಟವಾದ ಸೌಲಭ್ಯಗಳನ್ನ ಕೊಟ್ಟಿದ್ದೀವಿ. ಕೊಟ್ಟಿರೋ ಸೌಲಭ್ಯಗಳಿಂದ ಅವರಿಗೆ ಕಷ್ಟದ ಅರಿವಿಲ್ಲ. ಆ ಕಷ್ಟದ ಅರಿವು ಯಾವಾಗ ಇಲ್ಲ, ಸಂಬಂಧಗಳ ಬಗ್ಗೆ ಅವರಿಗೆ ಅರಿವಿಲ್ಲ, ಗುರು ಶಿಷ್ಯ ಸಂಬಂಧ ಇಲ್ಲ, ತಂದೆ ತಾಯಿಗಳ ಅನುಬಂಧಗಳ ಸಂಬಂಧಗಳಲ್ಲಿ ಅರಿವಿಲ್ಲ, ಮತ್ತು ಅಣ್ಣ ತಮ್ಮ ಅಕ್ಕ ತಂಗಿಯರಲ್ಲಿ ಎಲ್ಲರೂ ಕೂಡ ನೋಡಿ ಈಗೆಲ್ಲರೂ ಹೇಳ್ತಾರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳಿ ಶುರು ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ತಂದೆ ತಾಯಿ ಅವರು ಅಷ್ಟೇ, ಇನ್ನು ಉಳಿದವರೆಲ್ಲ ಯಾರು ಅಂದ್ರೆ ಅವ್ರಿಗೆ ಒಂಥರ ಬರುವಂತ ವಿಸಿಟಿಂಗ್ ಗೆಸ್ಟ್ಗಳ ತರ ನೋಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಮೊದಲು ನಾವು ತಂದೆ ತಾಯಿಗಳಾಗಿರ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಆಂಟಿ ಅಂಕಲ್ ಪದ್ಧತಿಯನ್ನ ತಪ್ಪಿಸಿ ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅತ್ತೆ ಮಾವ, ಅಕ್ಕ ಅಣ್ಣ, ಈ ಪದಗಳ ಬಳಕೆಯನ್ನ ನಾವು ಮತ್ತೆ ಅವ್ರಿಗೆ ಹುಟ್ಟಾಕ್ಬೇಕು. ಆ ಸಂಬಂಧಗಳ ಬಗ್ಗೆ ಸಿನ್ಗಳ ಬಗ್ಗೆ ಕಸಿನ್ಗಳಾಗ್ಬಿಟ್ಟಿದೆ. ಈ ಕಸಿನ್ಸ್ ಅನ್ನೋ ಪದ ಚೆನ್ನಾಗಿದೆ ಕೇಳಕ್ಕೆ, ಆದ್ರೆ ಅನುಭವಿಸೋದು ಬಹಳ ಕಷ್ಟ ಇದೆ. ಹಾಗಾಗಿ ಆದಷ್ಟು ಈ ಒಂದು ಎಲ್ಲರೂ ಸೇರಿದ ನೆಂಟರು, ಇಷ್ಟರು, ಬಂಧು ಬಳಗ ಎಲ್ಲರೂ ಸೇರಿದಾಗ ನಮ್ಮ ಮಕ್ಕಳನ್ನು ಅಲ್ಲಿ ಕರ್ಕೊಂಡು ಹೋಗುವಂತಹ ಪದ್ಧತಿಯನ್ನ ಮಾಡಬೇಕು. ಮತ್ತೆ ಆಧ್ಯಾತ್ಮಿಕ ಚಿಂತನೆಗಳು ಆಗುವ ಕಡೆಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು.
ಹಬ್ಬ ಹರಿದಿನ ವಿಶೇಷಗಳ ದಿವಸ ಆ ಮಕ್ಕಳನ್ನ ಮುಂದೆ ಇಟ್ಕೋಬೇಕು. ನಮ್ಗೆ ಎಷ್ಟೋ ಹಳ್ಳಿಗಳ ಆಚರಣೆಗಳು ಗೊತ್ತಿಲ್ಲ. ಹಳ್ಳಿಗಳಲ್ಲಿ ಸಂಕ್ರಾಂತಿ ಆಗತ್ತೆ, ಅವತ್ತಿನ ದಿವಸ ಹಸುಗಳನ್ನ ಕಿಚ್ಚಾಯಿಸ್ತಾರೆ, ಮತ್ತೆ ದೀಪಾವಳಿ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಪೊಂಗಲ್ ಹಬ್ಬ ಅದನ್ನು ಸಂಕ್ರಾಂತಿಯಲ್ಲಿ ಅದು ಇನ್ನೂ ಬಹಳ ವಿಶೇಷವಾಗಿ ಮಾಡ್ತಾರೆ. ಎಲ್ಲ ಒಂದ್ ಕಡೆ ಅಡಿಗೆ ಮಾಡ್ಕೊಂಡು ಎಲ್ಲರೂ ಹಂಚ್ಕೊಂಡು ಊಟ ಮಾಡ್ತಾರೆ. ಈ ಎಲ್ಲ ಪದ್ಧತಿಗಳು ಇದ್ದಾಗ ಮನಸ್ಸು ವಿಶಾಲವಾಗಿರುತ್ತೆ. ನಮ್ಮ ಭಾವನೆಗಳನ್ನ ಪರಸ್ಪರ ವಿನಿಮಯ ಮಾಡ್ಕೊಳ್ಳೋಕೆ ಅನುಕೂಲಕರವಾಗಿರುತ್ತೆ. ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೇವೆ ಅಂದ್ರೆ, ನಾವಾಗ್ಲಿ ನಮ್ಮ ಮಕ್ಕಳಾಗ್ಲಿ ಯಾರು ನಮ್ಮ ಬಂಧುಗಳ ಮನೆಗಳಿಗೆ ಹೋಗ್ತಾ ಇಲ್ಲ, ಅವರು ನಮ್ಮ ಮನೆಗಳಿಗೆ ಬರಕ್ಕೆ ಅವಕಾಶವನ್ನ ಮಾಡ್ಕೊಳ್ತಾ ಇಲ್ಲ. ಇದರಿಂದ ಸಂಬಂಧಗಳಲ್ಲಿ ಆ ಒಂದು ಸಂಕೋಲೆಗಳು ಸಡಿಲ ಆಗ್ತಾ ಹೋಗ್ತಾ ಇದೆ. ಆಚಾರ ವಿಚಾರಗಳು, ನಡವಳಿಕೆಗಳು ಎಲ್ಲವೂ ಕೂಡದಲ್ಲೂ ನಾವು ಸಂಕುಚಿತರಾಗ್ಬಿಟ್ಟಿದ್ದೀವಿ. ಎಲ್ಲೋ ಪಾಶ್ಚಿಮಾತ್ಯದ ಪದ್ಧತಿಗಳಿಗೆ ನಾವು ಎಲ್ಲೋ ಒಂದು ಕಡೆ ಶರಣಾಗ್ಬಿಟ್ಟಿದ್ದೀವಿ. ಆದ್ರೆ ಪಾಶ್ಚಿಮಾತ್ಯರು ಇಲ್ಲಿಗೆ ಬಂದು ಅವರು ಹೂ ಮುಡ್ಕೊಳ್ಳೋದೇನು, ಹೂವಿನ ಹಾರ ಹಾಕೊಳ್ಳೋದೇನು, ಹರಿನಾಮ ಸ್ಮರಣೆ ಮಾಡ್ತಾ ನಾರದೀಯ ಪುರಾಣದಲ್ಲಿ ಬರ್ತಕ್ಕಂಥ ಹರೇ ಕೃಷ್ಣ ಜಪವನ್ನ ಮಾಡೋದೇನು, ಅವರ ಜೀವನ ಸಾರ್ಥಕ ಮಾಡ್ಕೋತಾ ಇದ್ದಾರೆ. ಭೋಗಭೂಮಿಯವರು ಕರ್ಮಭೂಮಿಯಲ್ಲಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಭರತಖಂಡದಲ್ಲಿ ಅನೇಕ ದೇವಾನುದೇವತೆಗಳು ಅವತಾರ ಮಾಡಿರ್ತಕ್ಕಂತಹ ಈ ಭರತಖಂಡದಲ್ಲಿ ನಾವು ಹುಟ್ಟಿ ನಮ್ಮ ಮಕ್ಕಳಿಗೆ ನಾವು ಒಂದು ಶಾಸ್ತ್ರ ಸಂಪ್ರದಾಯ ತಿಥಿ ವಾರ ಯೋಗ ಕರಣಗಳ ಬಗ್ಗೆ ಹೇಳ್ಕೊಡಕ್ಕಾಗ್ತಾ ಇಲ್ಲ. ದೈನಂದಿನ ಅನುಷ್ಠಾನಗಳ ಬಗ್ಗೆ ಹೇಳ್ಕೊಡ್ತಿಲ್ಲ. ಯಾಕೆ ಹೇಳಕ್ಕಾಗಲ್ಲ ಅಂದ್ರೆ ನಾನ್ ಮಾಡ್ತಾ ಇಲ್ಲ. ನಾನ್ ಯಾವಾಗ ಮಾಡಲ್ಲ, ನನ್ನ ಮಗನಿಗೆ ಹೇಳಕ್ಕೆ ಅಧಿಕಾರನೇ ಇಲ್ಲ. ಹಾಗಾಗಿ ಇಷ್ಟೆಲ್ಲ ಕೂಡ ನಡೆದು ಹೋಗ್ತಿದೆ. ಈಗ ಇಷ್ಟೆಲ್ಲ ಮಾಡಿ ಮಕ್ಕಳನ್ನ ನಾವು ಓದಿಸೋಕೆ ವಿದೇಶಕ್ಕೆ ಕಳಿಸಿದಾಗ ಅವನು ಅಲ್ಲೇ ವಿದೇಶದಲ್ಲಿ ಅವನು ಅಧ್ಯಯನವನ್ನ ಮಾಡ್ಕೊಂಡು ಅಲ್ಲೇ ಉದ್ಯೋಗಸ್ಥನಾಗ್ಬಿಡ್ತಾನೆ. ಬಾಲ್ಯದಲ್ಲಿ ಅವನು ಚೆನ್ನಾಗಿ ಓದ್ಲಿ ಅಂತ ನಾವೇನ್ ಮಾಡ್ತೀವಿ, ಬೋರ್ಡಿಂಗ್ ಸ್ಕೂಲ್ ನಲ್ಲಿ ಕರ್ಕೊಂಡೋಗಿ ಅವನ್ನ ಅಡ್ಮಿಟ್ ಮಾಡಿದಾಗ ತಾಯಿ ತಂದೆ ಇಲ್ಲಿ, ಮಗ ಅಲ್ಲಿ. ಮಗನಿಗೆ ತಾಯಿ ತಂದೆ ಪ್ರೀತಿ ಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅವನು ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಇರ್ತಾನೆ. ವೃದ್ಧಾಪ್ಯ ಬಂದ್ಬಿಡುತ್ತೆ, ಮಗ ಹೋಗಿ ವಿದೇಶದಲ್ಲಿ ಸೆಟ್ಲ್ ಆಗ್ಬಿಡ್ತಾನೆ. ಆಗ ತಂದೆ ತಾಯಿಗಳಿಗೆ ನನ್ನ ಮಗ ಬೇಕು ಅಂತ ಅವನ ಅಪೇಕ್ಷೆ ಪಟ್ಟಾಗ ಆ ಮಗ ನಾಟ್ ರೀಚಬಲ್. ಅವನೇನ್ ಮಾಡ್ತಾನೆ, ಎಷ್ಟ್ ಕಳಿಸ್ಲಿ, ನಿಮ್ಮ NRI ಆಗಿರ್ತಾನೆ, ನಿಮ್ಮ ಅಕೌಂಟ್ ಎಷ್ಟ್ ಕಳಿಸ್ಲಿ ಅಂತಾನೆ. ಹೋಗಿ ವೃದ್ಧಾಪ್ಯದಲ್ಲಿ ಸೇರ್ಕೊಳ್ಳಿ, ವೃದ್ಧಾಶ್ರಮದಲ್ಲಿ ಹೋಗಿ ಸೇರ್ಕೊಳ್ಳಿ, ನಿಮ್ಗೆ ಯಾವ್ದಾರ ಓಲ್ಡ್ ಏಜ್ ಹೋಮ್ ನಲ್ಲಿ ಅಂತ ಹೇಳ್ತಾನೆ. ಮಗು ಅಪೇಕ್ಷೆ ಪಟ್ಟಾಗ ತಂದೆ ತಾಯಿ ಸಿಕ್ಕಲ್ಲ, ತಂದೆ ತಾಯಿ ಅಪೇಕ್ಷೆ ಪಟ್ಟಾಗ ಮಗ ಸಿಗಲ್ಲ. ಇದೆಲ್ಲ ಇಂತಹ ಒಂದು ಸಂಕೋಲೆಗಳು ನಮ್ಮಲ್ಲಿ ಬಹಳ ಭದ್ರವಾಗುತ್ತಿದೆ. ಹಾಗಾಗಿ ನಾವು ಮೊಟ್ಟ ಮೊದಲಿಗೆ ಹೇಳುದು ಉಪನಿಷತ್ತು, ಮಾತೃಭ್ಯೋ ನಮಃ ಮಾತೃದೇವೋ ಭವ, ಪಿತೃಭ್ಯೋ ನಮಃ ಪಿತೃದೇವೋ ಭವ, ಆಚಾರ್ಯೇಭ್ಯೋ ನಮಃ ಆಚಾರ್ಯ ದೇವೋ ಭವ. ಮೊಟ್ಟ ಮೊದಲಿಗೆ ಜಗತ್ತಿಗೆ ಬರಬೇಕಾದ್ರೆ ಆ ತಾಯಿ ನಮಗೆ ಆ ಜಗತ್ತನ್ನ ತೋರಿಸ್ತಾಳೆ, ತಂದೆ ಅದಕ್ಕೆ ಕಾರಣನಾಗ್ತಾನೆ, ಉತ್ತಮವಾದ ಜ್ಞಾನವನ್ನು ಆಚಾರ್ಯರು ಕೊಡ್ತಾರೆ. ಈ ಪರಂಪರೆ ನಮಗೆ ಗುರುಕುಲ ಪದ್ಧತಿಯಲ್ಲಿ ಬಹಳಷ್ಟು ಚೆನ್ನಾಗಿ ಇತ್ತು. ಇವತ್ತಿನ ದಿವಸದಲ್ಲಿ ಕೇವಲ ಮಾರ್ಕ್ಸ್ ಸೆಕ್ಯೂರ್ಡ್ ಮಾಡ್ಕೊಳ್ಳೋಕಂಥದ್ದು ಮತ್ತೆ ಎಲ್ಲ ಸ್ವಾರ್ಥವನ್ನ ಕಲ್ತ್ಕೊಳ್ಳುವಂಥದ್ದೇ ಆಗಿದೆ ಹೊರತು ಎಲ್ಲೂ ಒಂದು ವಿಶಾಲವಾದ ಮನೋಭಾವವಿಲ್ಲ, ಸಂಸ್ಕಾರ ಇಲ್ಲ, ನಮ್ಮವರು ತಮ್ಮವರೊಂದು ಅಭಿಮಾನವಿಲ್ಲ. ಈ ರೀತಿಯಲ್ಲ. ಹಾಗೆ ಇದೇ ರೀತಿ ಒಂದು ಮಹಾಭಾರತದ ಕಥೆಯನ್ನು ನಿಮ್ಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮೊಟ್ಟ ಮೊದಲು ಯಾರು ಎಲ್ಲೇ ಇರಿ ಹೊಟ್ಟೆಪಾಡಿಗೋಸ್ಕರ ಯಾವುದೇ ದೇಶ ವಿದೇಶಗಳಲ್ಲಿರ್ಲಿ ಹತ್ತಿರದಲ್ಲಿರ್ಲಿ ತಂದೆ ತಾಯಿಗಳಿಗೆ ಅವಸಾನ ಕಾಲ ಬಂದಿದೆ ಅಂದ್ರೆ ಅವರು ಇನ್ನೇನು ಅವರ ದೇಹತ್ಯಾಗ ಮಾಡಿ ಅವರೇನು ಹೋಗುವ ಮರಣ ಹೊಂದುವ ಕಾಲ ಬಂದಿದೆ ಎಂದಾಗ ಹತ್ತಿರದಲ್ಲಿ ಇದ್ದು ಅವರನ್ನ ಬೇಕು ಬೇಡಗಳನ್ನ ಕೇಳಿ ಅವರನ್ನ ತೊಡೆಯ ಮೇಲೆ ಮಲಗಿಸ್ಕೊಂಡು ಮತ್ಸ್ಯಾದಿ ಅವತಾರ ಇದೆಯಲ್ಲ, ಮತ್ಸ್ಯ ಕೂರ್ಮ ವರಾಹ ಅಂತಕ್ಕಂಥ ಆ ಅವತಾರಗಳನ್ನ ವರ್ಣನೆ ಮಾಡಿ ಅವ್ರ ಕಿವಿ ಕೇಳೋ ಹಾಗೆ ಮಾಡಿ, ಅವರಿಗೆ ಕೃಷ್ಣನ ಕಥೆಗಳನ್ನು ಹೇಳಿ, ರಾಮನ ಕಥೆಗಳನ್ನು ಹೇಳಿ, ಭಗವದ್ಗೀತೆಯ ಶ್ಲೋಕಗಳನ್ನ ಅವರ ಕಿವಿಯಲ್ಲಿ ಹೇಳಿ, ಮತ್ತು ರಾಮಾಯಣ ಮಹಾಭಾರತಗಳನ್ನ ಅವರ ಕಿವಿಯಲ್ಲಿ ಹೇಳಬೇಕಂತೆ. ಮತ್ತೆ ಅವರ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಅವರ ತೊಡೆ ಮೇಲೆ ಮಲಗಿಸ್ಕೊಳ್ಬೇಕಂತೆ. ಗಂಗೆಯನ್ನ ಅವರ ಬಾಯಿಗೆ ಹಾಕಬೇಕಂತೆ. ಹಾಕಿದಾಗ ವಿಷ್ಣು ದೂತರು ಹಸ್ತಲಾಘವನ್ನು ಕೊಟ್ಟು ಆ ಜೀವವನ್ನ ಉತ್ತಮವಾದಂತಹ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಮಾಡಬೇಕಾಗಿರುವಂತಹ ಮಗ ಅಥವಾ ಮಗಳು ಆದ್ಯ ಕರ್ತವ್ಯ ತನ್ನ ತಂದೆ ತಾಯಿಗಳ ಅವಸಾನ ಕಾಲದಲ್ಲಿ ತೊಡೆಯ ಮೇಲೆ ಹಾಕೊಂಡು ಹರಿನಾಮ ಸ್ಮರಣೆಯನ್ನು ಮಾಡಬೇಕು. ಹಾಗಾಗಿ ಗೋಳಾಡಬಾರದು ಅಂತ ಹೇಳ್ತಾರೆ. ಅಪ್ಪ ಅಮ್ಮ ಸತ್ತಾಗ ಕೆಲವರು ಏನು
ಇದ್ದಾಗಂತೂ ತನ್ನ ಹಾಕಲ್ಲ ರೀ. ಹೋದ್ಮೇಲೆ ಅದ್ ಎಲ್ಲಿರತ್ತೋ ಆ ದುಃಖ ಉಬ್ಬಳಿಸಿ ಬರುತ್ತೆ. ಅಳ್ತಾರೆ ಅಂದ್ರೆ ಅಳ್ತಾರೆ, 4 ಜನ ನೋಡೋ ಹಂಗ ಅಳ್ತಾರೆ, ಬಂದು ತಗ್ಗೋತಾರೆ, ಬಂದವರೆಲ್ಲ ಅವರನ್ನ ಸಮಾಧಾನ ಮಾಡೋದೇ ಆಗಿರುತ್ತೆ. ಆದ್ರೆ ಒಂದಿನಕ್ಕೂ ಕರ್ಕೊಂಡು ಹೋಗಿ ಒಂದಿನ ಒಂದು ಅನ್ನ ಹಾಕೋದಿಲ್ಲ, ಅವ್ರಿಗೊಂದು ಉಡುಗೆ ತೊಡುಗೆ ಬೇಕು ಬೇಡಗಳನ್ನು ಕೇಳಿರೋದಿಲ್ಲ, ಅವ್ರನ್ನ ಕರ್ಕೊಂಡೋಗಿ ಓಲ್ಡ್ ಏಜ್ ರೂಮಲ್ಲಿ ಹಾಕಿರ್ತಾರೆ. ಆದ್ರೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಶಾಸ್ತ್ರಕಾರರು, ಆ ತರ ಪಾರ್ಥಿವ ಶರೀರದ ಮುಂದೆ ಕಣ್ಣೀರ್ ಹಾಕೊಳ್ಳೋದು, ಗೋಳಾಟ, ಚೀರಾಟ, ಹಾರಾಟ, ಅತಿಯಾದ ದುಃಖವನ್ನು ತೋಡಿಕೊಂಡ್ರೆ ಆ ಹೋದ ಜೀವಕ್ಕೆ ಮುಕ್ತಿ ಮಾರ್ಗ ಸಿಗೋದಿಲ್ಲ. ಏನ್ ಮಾಡ್ಬೇಕು ಅಂದ್ರೆ ಈ ರೀತಿ ಹರಿನಾಮ ಸ್ಮರಣೆಯನ್ನ ಮಾಡಬೇಕು. ಮತ್ತು ಅವರು ಜೀವಿತ ಕಾಲದಲ್ಲಿ ತಂದೆ ತಾಯಿಗಳು ಏನೆಲ್ಲ ಯಜ್ಞ ಯಾಗಾದಿಗಳನ್ನು ಮಾಡಿದ್ರು, ದಾನ ಧರ್ಮಗಳನ್ನು ಮಾಡಿದ್ರು, ವಿದ್ಯಾದಾನ ಮಾಡಿದ್ರು, ಅನ್ನದಾನ ಮಾಡಿದ್ರು, ಭೂದಾನ ಮಾಡಿದ್ರು, ಕನ್ಯಾದಾನ ಮಾಡಿದ್ರು, ಗೋದಾನ ಮಾಡಿದ್ರು, ಇಂದೆಲ್ಲ ಮಾಡಿದ್ರು, ಶಾಲೆಗಳನ್ನ ಕಟ್ಟಿಸಿದ್ರು, ವಿದ್ಯಾಲಯಗಳನ್ನ ಕಟ್ಟಿಸಿದ್ರು, ಆಸ್ಪತ್ರೆಗಳನ್ನ ಕಟ್ಟಿಸಿದ್ರು, ಕೆರೆ ಗೋಪುರಗಳನ್ನು ಕಟ್ಟಿಸಿದ್ರು ಅಂತ ಯಾವ್ದಾರ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದನ್ನ ಜ್ಞಾಪಿಸ್ಕೊಳ್ಳಿ. ಇಂಥದ್ದೆಲ್ಲ ಒಳ್ಳೆ ಕೆಲಸಗಳನ್ನ ನಮ್ಮ ತಂದೆ ತಾಯಿ ಮಾಡಿದ್ರು ಅಂತ ಜ್ಞಾಪಿಸ್ಕೊಂಡ್ರೆ ಈ ಜ್ಞಾಪಕ ಅವರ ಮುಕ್ತಿಗೆ ಬಹಳಷ್ಟು ಸಹಕಾರವನ್ನ ಕೊಡುತ್ತೆ ಹೊರತು ಆ ಗೋಳಾಟ ಚೀರಾಟಗಳಿಂದ ಯಾವ ಕಾಲಕ್ಕೂ ಯಾವಾಗ ಮುಕ್ತಿ ಸಿಕ್ಕೋದಿಲ್ಲ. ನಾವು ಪಿತೃಋಣದಿಂದ ನಾವು ಮುಕ್ತರಾಗೋದಿಲ್ಲ ಅಂತ ಇಲ್ಲಿ ವಿಚಾರ ಬರುತ್ತೆ. ಇದೇ ವಿಚಾರವನ್ನ ಹೇಳ್ತಾ ಹೋದಾಗ ಒಂದು ಮಹಾಭಾರತದ ಕಥೆಯಲ್ಲಿ ವಿಶೇಷವಾಗಿ ಧರ್ಮರಾಜ, ಭೀಮಸೇನ ದೇವರು, ಅರ್ಜುನ, ನಕುಲ, ಸಹದೇವರು ಎಲ್ಲರೂ ಕೂಡ ಇರ್ತಾರೆ. ಪಾಂಡವರಿಗೂ ಮತ್ತು ಕೌರವರಿಗೂ ಯುದ್ಧ ಪ್ರಾರಂಭವಾಗುತ್ತೆ. ಆ ಕೌರವರ ಕಡೆ ದ್ರೋಣಾಚಾರ್ಯರು, ವಿಶೇಷವಾಗಿ ದ್ರೋಣಾಚಾರ್ಯರು ಮತ್ತೆ ಕೃಪಾಚಾರ್ಯರು, ಇವರೆಲ್ಲರೂ ಕೂಡ ಅವರ ಕಡೆಯಲ್ಲಿ ಕರ್ಣ ಮತ್ತೆ ಕೃತವರ್ಮ, ಅಶ್ವತ್ಥಾಮ, ಶಕುನಿ ಎಲ್ಲರೂ ಕೂಡ ಕೌರವರ ಪಕ್ಷದಲ್ಲಿ ಇರ್ತಾರೆ. ಪಾಂಡವರು ಕೌರವರ ಯುದ್ಧ ಶುರು ಆಗತ್ತೆ. 1 ದಿನ ಆಗತ್ತೆ, 3 ದಿನ ಆಗತ್ತೆ, 6 ದಿನ ಆಗತ್ತೆ, 9 ದಿನ ಆಗತ್ತೆ, 26 ದಿನ ಆಗತ್ತೆ. ಹೀಗೆ ದಿನಗಳು ಉಳ್ತಾ ಇದೆ. ಆದ್ರೆ ಆ ಯುದ್ಧ ಮಾತ್ರ ಮುಗಿತಾ ಇಲ್ಲ. ಯಾಕೆ ಮುಗಿತಾ ಇಲ್ಲ ಅಂತ ಆಲೋಚನೆ ಮಾಡಿದಂತಹ ದುರ್ಯೋಧನ ದ್ರೋಣಾಚಾರ್ಯರನ್ನ ಕರೆದು ಪಕ್ಕದಲ್ಲಿ, ದ್ರೋಣಾಚಾರ್ಯರೇ, ಇಷ್ಟು ದಿನಗಳಿಂದ ಇಂತಹ ಮಹಾಘೋರ ಯುದ್ಧ ಆಗ್ತಾ ಇದೆ, ಆದ್ರೆ ಪಾಂಡವ ಪಕ್ಷದಲ್ಲಿರತಕ್ಕಂತಹ ಒಬ್ಬ ಪರಾಕ್ರಮಿಯನ್ನು ಕೂಡ ನಮ್ಮ ಪಕ್ಷ ಅವರನ್ನ ಕೊಲ್ಲಲಿಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ನಿಮಗೆ ದ್ರೋಣಾಚಾರ್ಯರೇ, ನೀವೇ ಬೃಹಸ್ಪತ್ಯಾಚಾರ್ಯರು, ದ್ರೋಣಾಚಾರ್ಯರೇ, ನಿಮಗೆ ಪಾಂಡವರ ಮೇಲಿರ್ತಕ್ಕಂತಹ ಅತ್ಯಂತ ವ್ಯಾಮೋಹ ವಾತ್ಸಲ್ಯ, ಆ ವ್ಯಾಮೋಹ ವಾತ್ಸಲ್ಯದಿಂದ ನೀವು ಅವರ ಕಡೆ ಇರ್ತಕ್ಕಂತಹ ಪರಾಕ್ರಮಿಗಳನ್ನ ಕೊಲ್ಲದೆ ಇವತ್ತಿನ ಸಹ ಯುದ್ಧ ಮುಂದುವರಿಯೋದಕ್ಕೆ ನೀವೇ ಕಾರಣರು ಅಂತ ಹೇಳಿ ಅತ್ಯಂತ ವ್ಯಂಗ್ಯವಾಗಿ ಅವರನ್ನ ಕಿಚಾಯಿಸಿ ಬಿಡ್ತಾನೆ ಆ ದುರ್ಯೋಧನ. ಆಗ ದ್ರೋಣಾಚಾರ್ಯರು ಬಹಳ ಖಿನ್ನರಾಗಿ, ದುರ್ಯೋಧನ, ನಾಳೆಯ ದಿವಸ ನಾನು ಒಂದು ಪದ್ಮವ್ಯೂಹವನ್ನ ರಚನೆ ಮಾಡಿ ಪಾಂಡವರ ಪಕ್ಷದಲ್ಲಿರತಕ್ಕಂತಹ ಒಬ್ಬ ಪರಾಕ್ರಮಿಯನ್ನ ಖಂಡಿತವಾಗಲೂ ಕೊಂದು ನಾನು ದಿಗ್ವಿಜಯವನ್ನ ಸಾಧಿಸೋದಕ್ಕೆ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿ ಆ ದ್ರೋಣಾಚಾರ್ಯರು ಹೇಳ್ತಾರೆ. ಆ ದ್ರೋಣಾಚಾರ್ಯರು ಹೇಳಿ ಒಂದು ಪದ್ಮವ್ಯೂಹವನ್ನು ರಚನೆ ಮಾಡ್ತಾರೆ. ಆ ಪದ್ಮವ್ಯೂಹವನ್ನ ರಚನೆ ಮಾಡಿದಾಗ ಆ ಪದ್ಮವ್ಯೂಹವನ್ನು ಪ್ರವೇಶ ಮಾಡೋಕ್ಕೆ ಪಾಂಡವರಲ್ಲಿ ಯಾರಿಗೂ ಕೂಡ ಅದರ ಜ್ಞಾನವೇ ಇರುವುದಿಲ್ಲ. ಇದರ ಹಿನ್ನೆಲೆಗೆ ಹೋಗೋಣ. ಅರ್ಜುನನ ಧರ್ಮ ಪತ್ನಿಯಾಗಿರತಕ್ಕಂತಹ ಯಾವ ಸುಭದ್ರಾದೇವಿಯ ಗರ್ಭದಲ್ಲಿದ್ದಂತಹ ಅಭಿಮನ್ಯು, ಆ ವಿಚಾರಕ್ಕೆ ಹೋಗೋಣ. ಅಭಿಮನ್ಯು ಗರ್ಭದಲ್ಲಿದ್ದಾಗ ಶ್ರೀಕೃಷ್ಣ ಪರಮಾತ್ಮ ತನ್ನ ತಂಗಿಯಾಗಿರ್ತಕ್ಕಂತಹ ಸುಭದ್ರಾದೇವಿಗೆ ಅನೇಕ ವಿಚಾರಗಳನ್ನ ಹೇಳ್ತಾ ಈ ಚಕ್ರವ್ಯೂಹದ ವಿಚಾರವನ್ನೂ ಕೂಡ ಹೇಳ್ತಾ ಇರ್ತಾನೆ. ಕೇಳ್ತಾ ಇದ್ದಾಗ ಗರ್ಭವತಿಯಾದಂತಹ ಯಾವ ಸುಭದ್ರೆ ಆಯಾಸದಿಂದ ನಿದ್ರೆ ಹೊಂದಿಬಿಡ್ತಾಳೆ. ಅಲ್ಲಿವರೆಗೂ ಈ ಕೃಷ್ಣ ಹೇಳಿದಂತಹ ಎಲ್ಲ ಕಥೆಗಳನ್ನೂ ಕೂಡ ಗರ್ಭದಲ್ಲಿದ್ದಂತಹ ಶಿಶು ಹೂ 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 ಅಂತ ಹೂಗುಡ್ತಾ ಇರುತ್ತೆ. ಆಗ ಯಾವಾಗ ಇವಳು ಪ್ರಾಜ್ಞನಾಮಕ ಪರಮಾತ್ಮನನ್ನ ಆಲಂಕನೆ ಮಾಡಿಕೊಂಡ್ಬಿಟ್ಟು ನಿದ್ರೆಗೆ ಜಾರ್ಬಿಡ್ತಾಳೆ, ಆಗ ಆ ಮಗುವಿಗೂ ತಾಯಿಗೂ ಆ ಕನೆಕ್ಷನ್ ತಪ್ಪು ಹೋಗುತ್ತೆ. ಕೃಷ್ಣ ಒಳಗಡೆ ಪದ್ಮವ್ಯೂಹಕ್ಕೆ ಪ್ರವೇಶ ಮಾಡೋದು ಹೇಳ್ತಾನೆ. ಒಳಗಿಂದ ಹೊರಗೆ ಬರುವ ವಿಚಾರ ಹೇಳುವಷ್ಟರಲ್ಲಿ ನಿದ್ರೆಗೆ ಜಾರಿದ್ದರಿಂದ ಅಭಿಮನ್ಯುಗೆ ಸಂಪೂರ್ಣವಾದಂತಹ ಚಕ್ರವ್ಯೂಹದ ಒಂದು ಜ್ಞಾನ ಇರೋದಿಲ್ಲ. ಆದರೂ ಕೂಡ ಅಭಿಮನ್ಯು ಹೇಳ್ತಾನೆ ತನ್ನ ದೊಡ್ಡಪ್ಪನಿಗೆ, ಚಕ್ರವ್ಯೂಹನ ಭೇದಸಕ್ಕೆ ನಾನು ಹೋಗ್ತೇನೆ, ನನಗೆ ಅನುಮತಿ ಕೊಡಿ ಎಂದಾಗ, ಇಲ್ಲ, ನೀನು ಪುಟ್ಟ ಬಾಲಕ, ನಿನಗೆ
ನೀನು ಬಾಲಕ ಯುವಕ, ಆಗ ತಾನೇ ಇನ್ನು ಧರ್ಮಪತ್ನಿ ಎಲ್ಲರನ್ನು ಕೂಡ ಹೊಂದಿದ್ದೆ, ಬೇಡ, ಈ ಒಂದು ಮಧ್ಯಮ ವಯಸ್ಸಿನವನು ನೀನು ಹೋಗುದು ಬೇಡ, ನಾವುಗಳೇ ಇದ್ದು ಇದನ್ನು ನಿಭಾಯಿಸ್ತೀವಿ ಅಂತ ಹೇಳಿದಾಗ ಅದರ ಜ್ಞಾನ ಇಲ್ಲದಿದ್ದಾಗ ಒಂದು ಕಂಡೀಷನ್ ಹಾಕ್ತಾರೆ. ಆಯ್ತಪ್ಪ ಅಭಿಮನ್ಯು, ನೀನು ಚಕ್ರವ್ಯೂಹವನ್ನು ಭೇದಿಸೋ ಕಾಲಕ್ಕೆ ಭೀಮಸೇನ ದೇವರು, ಅರ್ಜುನ, ನಕುಲ, ಸಹದೇವರು, ನಾನು ಎಲ್ಲರೂ ಕೂಡ ನಿನ್ನ ಒಟ್ಟಿಗೆ ಬರ್ತೇವೆ ಅನ್ನೋ ಒಂದು ಕಂಡೀಷನ್. ಅದಕ್ಕಾಗಿ ಆ ಕಂಡೀಷನ್ಗೆ ಒಪ್ಕೊಂಡು ಯಾವಾಗ ಈ ಅಭಿಮನ್ಯು ಪದ್ಮವ್ಯೂಹದ ಮುಂದೆ ಹೋಗ್ತಾನೆ, ಪದ್ಮವ್ಯೂಹದ ಮುಂದೆ ಹೋಗಿ ಅವನು ಝೇಂಕಾರವನ್ನು ಮಾಡ್ತಾ ಪದ್ಮವ್ಯೂಹದ ಒಳಗಡೆ ಪ್ರವೇಶವನ್ನ ಮಾಡಿಬಿಡ್ತಾನೆ. ಪದ್ಮವ್ಯೂಹದೊಳಗೆ ಪ್ರವೇಶ ಮಾಡಿದ ಕೂಡಲೇ ಪದ್ಮವ್ಯೂಹದ ಭಾರ ಬಂದಾಗೋಗುತ್ತೆ. ಭೀಮಸೇನ ದೇವರೇ ಮೊದಲಾಗಿರತಕ್ಕಂತಹ ಪರಾಕ್ರಮಿಗಳು ಒಳಗಕ್ಕೆ ಪ್ರವೇಶ ಮಾಡಕ್ಕೆ ಸಾಧ್ಯವೇ ಆಗಲ್ಲ. ಇಂತಹ ಪರಾಕ್ರಮಿಗಳು ಒಳಗಡೆ ಪ್ರವೇಶ ಮಾಡಕ್ಕೆ ಸಾಧ್ಯ ಆಗ್ಲಿಲ್ಲ ಯಾಕೆ ಅಂತ ಆಲೋಚನೆ ಮಾಡಿದ್ರೆ, ಅದನ್ನ ತಡೆದಂತವನು ಯಾವ ಗಾಂಧಾರಿಯ ಸಹೋದರನಾದಂತಹ ಜಯದ್ರಥ. ಆ ಜಯದ್ರಥ ತಡೆದು ಬಿಡ್ತಾನೆ. ಭೀಮಸೇನಾದಿಗಳನ್ನ ತಡೆಯುವಂತಹ ಶಕ್ತಿ ಅವನಿಗೆ ಎಲ್ಲಿಂದ ಬಂತು ಅಂತ ಆಲೋಚನೆ ಮಾಡಿದ್ರೆ, ಅವನು ಅನೇಕ ವರ್ಷಗಳ ಕಾಲ ಮಹರುದ್ರ ದೇವರನ್ನ ಅತ್ಯಂತ ಘೋರವಾಗಿರತಕ್ಕಂತಹ ತಪಸ್ಸನ್ನು ಮಾಡಿ ಅವರನ್ನ ಪ್ರತ್ಯಕ್ಷ ಮಾಡಿಕೊಂಡು ನಾನು ಪಾಂಡವರನ್ನ ಗೆಲ್ಲಬೇಕು, ಅದಕ್ಕೆ ಅನುಗ್ರಹ ಮಾಡುವಂತ ಅಂತ ಕೇಳಿದಾಗ ಅದು ಸಾಧ್ಯ ಇಲ್ಲ ಈ ಜನ್ಮಕ್ಕೆ ನಿನಗೆ ಅಂತ ಹೇಳ್ಬಿಡ್ತಾರೆ. ಬೇರೆ ಏನಾದ್ರೂ ಕೇಳು ಅಂದಾಗ, ಇಲ್ಲ, ನಾನು ನಿನಗೆ ಏನೆಲ್ಲ ಮೊರೆ ಹೊಕ್ಕಿದ್ದೇನೆ, ಇದೇ ಕೊನೆ, ನನಗೆ ಇದನ್ನೇ ನೀನು ಉಪಕಾರ ಮಾಡಬೇಕು ಅಂತ ಹೇಳಿ ಅವರವನ್ನ ಕೇಳ್ತಾನೆ. ಆ ಕಾಲಕ್ಕೆ ಮಹಾರುದ್ರ ದೇವರು ಇದರಲ್ಲಿ ಒಂದು ಸ್ವಲ್ಪ ಕನ್ಕ್ಲೂಷನ್ ತರ್ತೀನಿ, ನಿನ್ನಲ್ಲಿ ಸ್ವಲ್ಪ ಸಡಿಲ ಮಾಡ್ಕೋ. ಭೀಮಸೇನಾದಿಗಳನ್ನ ನೀನು ಕೊಲ್ಲುವುದು ಸಾಧ್ಯವಿಲ್ಲ, ಆದರೆ ಗೆಲ್ಲುವ ವಿಚಾರದಲ್ಲಿ ಒಂದು ಗಳಿಗೆ, ಒಂದು ಅರ್ಧ ಗಳಿಗೆ, ಒಂದು ಕ್ಷಣ ಅಂತಲ್ಲೇ ಇದೆ. ಹಾಗೆ ಒಂದು ಅರ್ಧ ಗಳಿಗೆಗಳ ಕಾಲ ಜೀವಿತ ಕಾಲದಲ್ಲಿ ಒಮ್ಮೆ ಗೆಲ್ಲಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಆ ವರವನ್ನ ನಿನಗೆ ಯಾವಾಗ ಬೇಕೋ ಆಗ ಅಪೇಕ್ಷೆ ಪಟ್ಟಾಗ ನೀನನ್ನು ಸ್ವೀಕಾರ ಮಾಡಬಹುದು ಅಂತ ಹೇಳ್ತಾರೆ. ಅಂತಹ ಜಯದ್ರಥ ಪದ್ಮವ್ಯೂಹದ ಬಾಗಿಲಲ್ಲಿ ನಿಂತ್ಕೊಂಡು ಆಗ ಆ ವರವನ್ನ ಕೇಳ್ಕೊಳ್ತಾನೆ. ಆಗ ಅಭಿಮನ್ಯು ಒಳಗಡೆ ಹೋಗಿದ್ದ ಕೂಡ್ಲೆ ಈ ಬಾಗಿಲು ಬಂದಾಗೋಗತ್ತೆ. ಭೀಮಸೇನಾದಿ ದೇವತೆಗಳು ಒಳಗಡೆ ನುಗ್ಗಕ್ಕೆ ಸಾಧ್ಯ ಆಗೋದಿಲ್ಲ. ಜಯದ್ರಥ ವಿಜಯವನ್ನ ಸಾಧಿಸಿ ಬಿಡ್ತಾನೆ. ಇಲ್ಲಿ ಭೀಮಸೇನಾದಿಗಳು ಹೊರಗಡೆ ಉಳ್ಕೊಂಡ್ಬಿಡ್ತಾರೆ. ಒಳಗಡೆ ಹೋದಂತಹ ಅಭಿಮನ್ಯು ವಿಶೇಷವಾಗಿ ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ, ವಿಶೇಷವಾಗಿ ಕೃತಶವರ್ಮ ಮತ್ತೆ ಅಶ್ವತ್ಥಾಮ, ಶಕುನಿ ಎಲ್ಲರೊಟ್ಟಿಗೆ ಬಹಳಷ್ಟು ಪರಾಕ್ರಮದಿಂದ ಯುದ್ಧ ಮಾಡ್ತಾ ಇದ್ದಾನೆ. ಒಬ್ಬೊಬ್ಬ ಪರಾಕ್ರಮಿಗಳನ್ನು ಕೂಡ ಅವನು ಕೊಲ್ತಾ ಇದ್ದಾನೆ. ಇಂತಹ ಚಿರತೆ ತರ ಆ ಚಿರತೆ ತರ ಆ ಒಂದು ಪದ್ಮ ವ್ಯೂಹದೊಳಗೆ ನುಗ್ಗಿ ಆ ಅಭಿಮನ್ಯು ಎಲ್ಲ ಶತ್ರುಗಳನ್ನು ಸಂಹಾರ ಮಾಡುವಾಗ ದುರ್ಯೋಧನೆಗೆ ಭಯ ಆಗುತ್ತೆ. ಇಂತಹ ಪರಾಕ್ರಮಿ ನಮ್ಮ ಅಭಿಮನ್ಯು ಅಂತ ಹೇಳಿ ಇವನನ್ನ ನಾವು ಕುತಂತ್ರದಿಂದಲೇ ಇವನನ್ನ ನಾವು ಪರಾಜಯಗೊಳಿಸಬೇಕು ಅಂತ ಹೇಳಿ ಕರ್ಣನಿಗೆ ಸನ್ನೆ ಮಾಡಿಬಿಡ್ತಾನೆ. ಹಿಂದೆಯಿಂದ ಹೋಗಿ ಆ ಅಭಿಮನ್ಯುವಿನ ಧನಸ್ಸಿನ ಬಾಣವನ್ನ ಕತ್ತರಿಸ್ಬಿಡು ಅಂತ. ಆಗ ಕರ್ಣ ಏನ್ ಮಾಡ್ತಾನೆ, ಹಿಂದಿನಿಂದ ಬಂದು ಧನಸ್ಸಿನ ಹಗ್ಗವನ್ನ, ದಾರವನ್ನ ಅದನ್ನ ಛೇದಿಸಿಬಿಡ್ತಾನೆ. ಅದನ್ನ ಕಟ್ ಮಾಡಿದ ಕೂಡಲೇ ಇವನು ನಿರಾಧಾರ, ವಿಶೇಷವಾಗಿ ಯಾವ ವಸ್ತ್ರ, ಯಾವ ಯುದ್ಧಕ್ಕೆ ಬೇಕಾದಂತಹ ಒಂದು ಬಿಲ್ಲು ಬಾಣಗಳ ಶಕ್ತಿಯನ್ನ ಕಳ್ಕೊಂಡಂತಹ ಅಭಿಮನ್ಯುವನ್ನ ಮೋಸದಿಂದ ಕೊಂದು ಹಾಕುತ್ತಾರೆ. ಅಂತಹ ವೀರಪುತ್ರನನ್ನ ಕಳ್ಕೊಂಡಂತಹ ಧರ್ಮರಾಜನಿಗೆ ಎಲ್ಲರೂ ಕೂಡ ಸಮಾಧಾನ ಮಾಡ್ತಾರೆ. ಯಾರು ಸಮಾಧಾನ ಮಾಡಿದ್ರೂ ಕೂಡ ಅವನು ಸಮಾಧಾನ ಆಗುವುದೇ ಇಲ್ಲ. ಆಗ ಮೂಲ ಬದರಿಯಿಂದ ಸಾಕ್ಷಾತ್ ವೇದವ್ಯಾಸ ದೇವರೇ ಬಂದು ಆ ಧರ್ಮರಾಜನಿಗೆ ವಿಶೇಷವಾಗಿ ಸಮಾಧಾನ ಮಾಡ್ತಾರೆ. ಆಗ ಸಮಾಧಾನ ಆಗುವುದಿಲ್ಲ. ಆಗ ಒಂದು ವಿಚಾರವನ್ನು ಹೇಳುತ್ತಾರೆ. ಒಬ್ಬ ರಾಜ ಸೃಂಜಯ ಅಂತಕ್ಕಂಥವನು, ವಿಶಿಷ್ಟವಾಗಿರತಕ್ಕಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದವನು, ಅವನು ಎಲ್ಲ ವಿಧವಾದ ಐಶ್ವರ್ಯಗಳನ್ನ ಇಟ್ಕೊಂಡಂಥವನು. ಆದರೆ ಅವನಿಗೆ ಮಕ್ಕಳಿಲ್ಲದ ಕಾರಣ ಅದೇ ಒಂದು ದೊಡ್ಡ ಚಿಂತೆಯಾಗಿರುತ್ತೆ. ಆಗ ಆ ಸೃಂಜಯ ಮಹರುದ್ರ ದೇವರನ್ನ ಕುರಿತು ಅವನು ವಿಶೇಷವಾಗಿ ತಪಸ್ಸನ್ನು ಮಾಡಿ
ಆ ಅನುಗ್ರಹದಿಂದ ಆ ಪರಮಾತ್ಮ ಪ್ರತ್ಯಕ್ಷನಾಗಿ ನಿನಗೇನ್ ಬೇಕು ಸಂಜಯ ಅಂತ ಕೇಳಿದಾಗ, ನನಗೆ ಪುತ್ರ ಸಂಪತ್ತನ್ನು ಪ್ರಾಪ್ತಿ ಮಾಡಿಸಿಕೊಡಿ ಸ್ವಾಮಿ ಅಂತ ಕೇಳಿದಾಗ, ಈ ಜನ್ಮದಲ್ಲಿ ನಿನಗೆ ಪುತ್ರ ಸಂಪತ್ತು ಇಲ್ವಲ್ಲಪ್ಪ, ಬೇರೆ ಏನಾದ್ರೂ ಕೇಳು ಅಂದಾಗ, ಇಲ್ಲ ನನಗೆ ಪುತ್ರ ಸಂಪತ್ತೇ ಬೇಕು ಅಂತ ಹೇಳಿದಾಗ ಮನವೊಲಿದಂತಹ ಆ ಒಂದು ಮಹರುದ್ರ ದೇವರು ಅತ್ಯಂತ ವಾತ್ಸಲ್ಯದಿಂದ ಆ ಸೃಂಜಯನಿಗೆ, ನಿನಗೆ ಏನೋ ಒಂದು ಪುತ್ರ ಸಂಪತ್ತು ಪ್ರಾಪ್ತಿಯಾಗತ್ತೆ, ಆದ್ರೆ ಅದು ಅವನು ಅಲ್ಪಾಯುಷಿಯಾಗಿರ್ತಾನೆ, 16 ವರ್ಷಗಳ ಮಾತ್ರ ಅವನ ಜೀವಿತ ಕಾಲದಲ್ಲಿ ಇರ್ತಾನೆ, ಆಗಬಹುದಾ ಅಂತ ಕೇಳಿದಾಗ, 16 ವರ್ಷಗಳು ಜೀವಿತ ಕಾಲದಲ್ಲಿ, ಆಮೇಲೆ ಪುತ್ರ ಶೋಕಂ ನಿರಂತರಂ ಅಂತ ಆಗಿಬಿಡುತ್ತಲ್ಲ, ಏನ್ ಮಾಡಬೇಕು ಅಂತ ಕೇಳಿದಾಗ ಹೇಳ್ತಾನೆ, ಸಂಜಯ ನಿನಗೆ ಆ ಮಗು ಹುಟ್ಟಿದ ಮೇಲೆ ಆ ಮಗುವಿನ ನವದ್ವಾರಗಳಿಂದಲೂ ಕೂಡ ಬಂಗಾರ ಸುರಿಯುವ ಹಾಗೆ ಅನುಗ್ರಹ ಮಾಡ್ತೇನೆ, ನೀ ಆ ಬಂಗಾರವನ್ನ ಪಡೆದು ಆ ಸಂಪತ್ತಿನಿಂದ ಧರ್ಮ ಕಾರ್ಯಗಳನ್ನ ಮಾಡು ಅಂತ ಹೇಳಿ ಅವರಿಗೆ ಆಜ್ಞಾ ಮಾಡಿ ಆಶೀರ್ವಾದ ಮಾಡಿ ವರವನ್ನ ಕೊಟ್ಟು ಆ ಸೃಂಜಯನನ್ನು ಕಳಿಸ್ಕೊಡ್ತಾನೆ. ಸೃಂಜಯನಿಗೆ ಒಬ್ಬ ಮಗ ಹುಡ್ತಾನೆ. ಆ ಮಗನಿಗೆ ಸುವರ್ಣ ವೃಷ್ಟಿ ಅಂತ ಹೆಸರನ್ನಿಡ್ತಾನೆ. ಆ ಸುವರ್ಣ ವೃಷ್ಟಿ ಆದರೂ ಕೂಡ ಅವನ ಕಿವಿಯಲ್ಲಿರತಕ್ಕಂತಹ ಗುಗ್ಗೆ ಬಂದ್ರೆ ಬಂಗಾರ ಸ್ವರ್ಣ, ಅವನ ಮೂಗಲಲ್ಲಿ ಶ್ಲೇಷ್ಮ ಬಂದ್ರೆ, ಮಲಮೂತ್ರಗಳು ಬಂದ್ರೆ, ಕಣ್ಣಲ್ಲಿ ನೀರು ಬಂದ್ರೆ ಎಲ್ಲ ಕಡೆ ಸುವರ್ಣ ಪ್ರಾಪ್ತಿಯಾಗತ್ತೆ. ಅಂತಹ ಆ ಮಗುವಿಗೆ ಆ ಸೃಂಜಯ ಸುವರ್ಣ ವೃಷ್ಟಿ ಅಂತ ಹೆಸರಿಡ್ತಾನೆ. ಆ ಸುವರ್ಣ ವೃಷ್ಟಿ ಬೆಳೀತಾ ಇದ್ದ ಹಾಗೆ ಅವನ ಸಂಪತ್ತಿನಿಂದ ಆ ಸೃಂಜಯ ದೇವಾಲಯಗಳನ್ನ ಕಟ್ಟಿಸ್ತಾನೆ, ಗುಡಿ ಗೋಪುರಗಳನ್ನ ಕಟ್ಟಿಸ್ತಾನೆ, ಕೆರೆ ಬಾವಿಗಳನ್ನ ಕಟ್ಟಿಸ್ತಾನೆ, ಅನೇಕ ಆಶ್ರಮಗಳನ್ನ ಕಟ್ಟಿಸ್ತಾನೆ, ಅನೇಕ ವೈದ್ಯಕೀಯ ಆರೋಗ್ಯ ತಪಾಸಣಾ ಕೇಂದ್ರಗಳನ್ನ ಕಟ್ಟಿಸ್ತಾನೆ, ಅನೇಕ ವಿಧೇಯವಾಗಿರ್ತಕ್ಕಂತಹ ಗೃಹಗಳನ್ನ ಕಟ್ಟಿಸಿ, ಮನೆಗಳನ್ನ ಕಟ್ಟಿಸಿ, ದಾನ ಧರ್ಮಗಳನ್ನ ಮಾಡಿಸ್ತಾನೆ, ಜನರನ್ನ ತನ್ನ ಮಕ್ಕಳಿಂದ ಸಂರಕ್ಷಣೆ ಮಾಡ್ತಾನೆ. ಈ ವೈಭವವನ್ನು ನೋಡಿರ್ತಕ್ಕಂತಹ ಕಳ್ಳರು ಈ ಸುವರ್ಣ ವೃಷ್ಟಿ ಇಷ್ಟೊಂದು ಬಂಗಾರವನ್ನ ಸುರಿಸ್ತಾನಲ್ಲ ಅಂತ ಹೇಳಿ ಅವನ್ನ ಅಪಹರಣ ಮಾಡಿಕೊಂಡು ಹೋಗ್ಬಿಡ್ತಾರೆ. ಅಪಹರಣ ಮಾಡಿಕೊಂಡು ಅರಣ್ಯ ಮಧ್ಯಕ್ಕೆ ಹೋಗಿ ಅವನಲ್ಲಿ ಇನ್ನೆಷ್ಟು ಸುವರ್ಣವಿದೆಯೋ ಎಂಬಂತೆ ಅವರನ್ನ ಚಾಕುವಿನ ಚುಚ್ಚಿ ಇರಿದು ಕೊಂದು ಬಿಡ್ತಾರೆ. ಆದ್ರೆ ಅಲ್ಲಿ ಏನೂ ಸಿಕ್ಕಲ್ಲ, ಕೊಂದು ಬಿಡ್ತಾರೆ. ಆಗ ಏನೂ ಸಿಕ್ಲಿಲ್ಲ ಅಂತ ಹೇಳಿ ಆ ಹೆಣವನ್ನ ಅಲ್ಲೇ ಬಿಟ್ಟು ಮುಂದೆ ಹೋಗ್ಬಿಡ್ತಾರೆ. ಈ ಪುತ್ರವನನ್ನ ಕಳೆದುಕೊಂಡಂತಹ ಸೃಂಜಯ ಅತ್ಯಂತ 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 ನಿರ್ವಿಘ್ನನಾಗಿ ಖಿನ್ನನಾಗಿ ಬಿಡುತ್ತಾನೆ. ಆಗ ನಾರದರಲ್ಲಿಗೆ ಬರ್ತಾರೆ, ಸೃಂಜಯ ನೀನು ಸುವರ್ಣ ವೃಷ್ಟಿ ಸತ್ತದ್ದರಿಂದ ನೀನು ಗೋಳಾಡುವುದು ಬೇಡ, ಅವನು ಮಾಡಿರುವಂತಹ ಜೀವಿತ ಕಾಲದ ಸಾಧನೆಗಳ ಬಗ್ಗೆ, ದಾನ ಧರ್ಮಗಳ ಬಗ್ಗೆ, ವಿಷ್ಣು ಪಾರಮ್ಯದ ಬಗ್ಗೆ ಮಾಡಿರ್ತಕ್ಕಂತಹ ಚಿಂತನೆಗಳ ಬಗ್ಗೆ ಎಲ್ಲದರ ವಿಚಾರವನ್ನ ನೀನು ಕೊಂಡಾಡಿದಾಗ ಅವನು ಮುಕ್ತಿ ಪಥಕ್ಕೆ ಮಾರ್ಗವಾಗಿ ವೈಕುಂಠವನ್ನ ಸೇರ್ತಾ ಇದ್ದಾನೆ, ಕೈಲಾಸ ಪರ್ವತವನ್ನು ಸೇರ್ತಾ ಇದ್ದಾನೆ, ಸತ್ಯ ಲೋಕವನ್ನ ಸೇರ್ತಾ ಇದ್ದಾನೆ. ಇಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡು ಅಂತ ಹೇಳಿ ನಾರದರು ಸೃಂಜಯನಿಗೆ ಹೇಳಿದಾಗ ಆ ಸುವರ್ಣ ವೃಷ್ಟಿ ಮಾಡಿರುವಂತಹ ಎಲ್ಲ ಒಳ್ಳೆಯ ವಿಚಾರಗಳನ್ನ ಕೊಂಡಾಡ್ತಾನೆ. ಆ ಕೊಂಡಾಡಿದಾಗ ಅವನ ಮುಕ್ತಿಗೆ ಪಥಕ್ಕೆ ಹಾದಿಯ ಜಾಗವಾಗುತ್ತೆ. ಹಾಗೆ ಮುಕ್ತಿ ಪಥಕ್ಕೆ ಮಾರ್ಗವಾಗುವಂತಹ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಮೂಲ ವೇದವ್ಯಾಸ ಬದರಿಕಾಶ್ರಮದಿಂದಂತಹ ವೇದವ್ಯಾಸ ದೇವರು ಧರ್ಮರಾಜನಿಗೆ ಹೇಳಿದಾಗ ಅತಿ ಪರಾಕ್ರಮೆಯಾದಂತಹ ಬಲಾಢ್ಯನಾಗಿರತಕ್ಕಂತಹ ಚತುರನಾದಂತಹ ಅಭಿಮನ್ಯು ಅನೇಕ ವೀರಪುತ್ರರನ್ನ ಆ ಒಂದು ಪದ್ಮವ್ಯೂಹವನ್ನ ಭೇದಿಸಿ ಒಳಗೋಗಿ ಅನೇಕ ಪರಾಕ್ರಮಿಗಳನ್ನ ಕೊಂದು ನಮ್ಮ ಪಾಂಡವರ ಒಂದು ವಂಶಕ್ಕೆ ಕೀರ್ತಿಯನ್ನು ತಂದಿದ್ದಾನೆ ಅಂತ ಹೇಳಿ ಕೊಂಡಾಡಿದಾಗ ಆ ಯಾವ ಅಭಿಮನ್ಯುಗೆ ಮುಕ್ತಿಗೆ ಸಾಧನವಾಗುತ್ತೆ ಅಂತ. ಹಾಗೆ ನಾವು ಕೂಡ ತಂದೆ ತಾಯಿಗಳಾಗಿರಬಹುದು, ಬಂಧು ಬಳಗದವರು ಯಾರಾದರೂ ದೇಹತ್ಯಾಗವನ್ನು ಮಾಡಿದಾಗ ಅಂದ್ರೆ ಮರಣವನ್ನು ಹೊಂದಿದಾಗ ಅವರ ಬಗ್ಗೆ ಉತ್ತಮವಾದ ವಚನಗಳನ್ನ ಹೇಳಬೇಕು. ಅಲ್ಲಿ ಹೋಗಿ ನಾವು ಕೂತು ಹರಿನಾಮ ಸ್ಮರಣೆಯನ್ನ ಮಾಡಬೇಕು. ಮಾಡಿದಾಗ ಅಲ್ಲಿ ಇರತಕ್ಕಂತಹ ಯಮದೂತರು ದೂರ ಹೋಗಿ ವಿಷ್ಣು ದೂತರ ಹತ್ತಿರ ಬಂದು ಆ ಒಂದು ಹಸ್ತಲಾಘವನ್ನ ಮಾಡಿಕೊಂಡು ವೈಕುಂಠ ಲೋಕಕ್ಕೆ ಆ ಸುಜೀವಿಯನ್ನ ಕರ್ಕೊಂಡು ಹೋಗ್ತಾರೆ. ಇದು ಮಹಾಭಾರತದಲ್ಲಿ ಬರ್ತಕ್ಕಂತಹ ಒಂದು ಕತೆ. ಇದನ್ನ ನಾನು ನಿಮಗೆ ಯಥಾಮತಿ ತಿಳಿಸಿದ್ದೀನಿ. ಹರಿಚಿತ್ತ ಸತ್ಯ ಅಂತಕ್ಕಂತಹ ಈ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ಈ ಪ್ರತಿನಿತ್ಯದಲ್ಲೂ ಕೂಡ ಈ
ಧರ್ಮದ ವಿಚಾರಗಳನ್ನ ಮಂಥನ ವಿಚಾರ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಸತ್ಕಾರ್ಯವನ್ನ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.